ಸ್ನೇಹಿತರೆ, ಅಟ್ಟು ಬೊಂಬಾಟು ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಕುಶಲವಾಗಿ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ನಾನು ಖಾರ ಪೊಂಗಲ್ ಮತ್ತು ರಾಯ್ತಾ ಮಾಡೋದು ತೋರಿಸ್ತೀನಿ. ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಕುಕ್ಕರ್ ಪಾತ್ರೆ ಬಿಸಿಗಿಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ಪೊಂಗಲ್ನ ತುಪ್ಪದ ಒಗ್ಗರಣೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ 2 ಚಮಚ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಇದು ಬಿಸಿ ಆದಮೇಲೆ ಅರ್ಧ ಚಿಕ್ಕ ಚಮಚದಷ್ಟು ಜೀರಿಗೆ ಹಾಕಿ ಅದು ಸ್ವಲ್ಪ ಪಟ ಅಂತ ಇದಾಗತ್ತಲ್ವ, ಸ್ಪ್ಲಟ್ರ್ ಆದಮೇಲೆ ಒಂದು 1/4 ಚಮಚದಷ್ಟು ಮೆಣಸು ಒಂದು 10-15 ಇರ್ಬೋದು. ಇಲ್ಲಿ ಬೇಕಾದ್ರೆ ನೀವು ಅದನ್ನು ಪುಡಿ ಮಾಡಿ ಹಾಕಿದ್ರೂ ಹಾಕ್ಬೋದು, ಬಟ್ ನಾನು ಇಲ್ಲಿ ಇಡಿಯಾಗೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಚಿಟಿಕೆಯಷ್ಟು ಇಂಗುದು ಸುವಾಸನೆ ಎಲ್ಲ ಬಂದಮೇಲೆ ಸ್ವಲ್ಪ ಕರ್ದಂಗೆ ಆಗುತ್ತಲ್ಲ, ಅದಾದಮೇಲೆ ಕೊತ್ತಂಬರಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ. ಇದನ್ನು ಹಾಕಿ ಒಂಚೂರು ಬಾಡಿಸ್ಕೊಂಡು ಆಮೇಲೆ ಶುಂಠಿ ತುರಿದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಇದಿಷ್ಟು ಹಾಕಿ ಒಂದ್ಸಲಿ ಕೂಡಿಸ್ಕೊಂಡು ಇದಾದಮೇಲೆ ನೆಕ್ಸ್ಟು ಅರಿಶಿನನೂ ಒಂದು 1/4 ಚಮಚ ಚಿಕ್ಕ ಚಮಚದಷ್ಟು ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇದಾದಮೇಲೆ ಹೆಸರುಬೇಳೆ ಸೇರಿಸ್ಕೋಬೇಕು ಇದಕ್ಕೆ. ಸೊ ನಾನು ಅರ್ಧ ಮೆಜರಿಂಗ್ ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು ನೋಡಿ, ಇದನ್ನು ಹಾಕಿ ಇದನ್ನು 1-2 ನಿಮಿಷ ಕೂಡಿಸ್ಕೊಂಡ್ರೆ ಒಗ್ಗರಣೆ ಜೊತೆ ಎಲ್ಲ ಬೆರೆತ್ರೆ ಸಾಕು. ಇದು ಬೇಳೆ ಬಣ್ಣ ಚೇಂಜ್ ಆಗೋ ಅಷ್ಟೆಲ್ಲ ಹುರ್ಕೊಳ್ಳೋದೇನು ಬೇಡ. ಹೀಗೆ 1-2 ಸತಿ ಕೈ ಆಡಿಸ್ಕೊಂಡ್ಮೇಲೆ ಅಕ್ಕಿ ಬೇಯಿಸ್ಬೇಕು ಇದಕ್ಕೆ ಇವಾಗ. ಸೊ ಅಕ್ಕಿ ಪ್ರಪೋರ್ಷನ್ ಏನಪ್ಪ ಅಂದರೆ, ನಾವು ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅಕ್ಕಿ ಅಷ್ಟೇ ತೊಗೋಬೇಕು. ಸೊ ಅರ್ಧ ಕಪ್ ನಾನು ಬೇಳೆ ತೊಗೊಂಡಿದ್ದೆ, ಇವಾಗ ಅರ್ಧ ಕಪ್ ಅಷ್ಟೇ ನಾನು ಅಕ್ಕಿ ತೊಗೋತಾ ಇದ್ದೀನಿ. ಅಕ್ಕಿನ ಒಂದ್ಸಲಿ ತೊಳ್ಕೊಂಡು, ನೀವು ಅದೇ ಅನ್ನ ಮಾಡೋಕ್ಕೆ ತೊಳ್ಕೊತೀರ ಅದೇ ಥರ ತೊಳೆದು ಇವಾಗ ಕುಕ್ಕರಿಗೆ ಬೆರೆಸ್ತಾ ಇದ್ದೀನಿ ತೊಳೆದಿದ್ದ ಅಕ್ಕಿನ. ಸೊ ಪ್ರಪೋರ್ಷನ್ ಅಷ್ಟೇ, ಬೇಳೆ ಮತ್ತು ಅಕ್ಕಿ ಒಂದೇ ಅಳತೆ ಇರಬೇಕು. ಇದಕ್ಕೆ ನಾನು ತೆಂಗಿನಕಾಯಿನ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡೋದು ಸೇರಿಸ್ತಾ ಇದ್ದೀನಿ. ಇಲ್ಲಿ ತೆಂಗಿನಕಾಯಿ ಬದಲು ಕೆಲವರು ಕಡಲೆಕಾಯಿ ಬೀಜ ಹಾಕ್ತಾರೆ ಹಸಿದು, ಅದು ಚೆನ್ನಾಗಿರುತ್ತೆ. ಅದು ಮಧ್ಯ ತಿನ್ಬೇಕಾದ್ರೆ ಕ್ರಂಚ್ ಸಿಕ್ಕದಾಗ ಚೆನ್ನಾಗಿರುತ್ತೆ. ನೆಕ್ಸ್ಟು ಬೇಯಕ್ಕೆ ನೀರು ಬೆರೆಸ್ಬೇಕು. ಸೊ ನಾನು ನೀರಿಂದ ಪ್ರಪೋರ್ಷನ್ ಏನಪ್ಪ ಅಂದರೆ, ಅಕ್ಕಿ ಬೇಳೆ ಸೇರಿ 1 ಕಪ್ ಆಗಿತ್ತಲ್ಲ, ಸೊ 3 ಕಪ್ಪಷ್ಟು ನೀರು ಬೆರೆಸ್ಬೇಕು ನಾವು. ಅದ್ರೊಳಗೆ ನಾನು 2.5 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಇಲ್ಲಿ. ಇನ್ನು ಅರ್ಧ ಕಪ್ಪಷ್ಟು ನಾನು ಹಾಲು ಸೇರಿಸ್ತೀನಿ. ಸೊ ಹಾಲು ಹಾಕೋದ್ರಿಂದ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಪೊಂಗಲ್ಗೆ. ಹೋಟ್ಲಲ್ಲಿ ಅಡುಗೆಯವರು ಮಾಡಿದಾಗ ಅದಂಥ ಕ್ರೀಮಿಯಾಗಿ ಕಾಣುತ್ತಲ್ವ, ಆ ಟೆಕ್ಸ್ಚರ್ಗೆ ನಾವು ಹಾಲು ಬೆರೆಸ್ಕೋಬೇಕು. ಇದರೊಳಗೆ ಹಾಲಿನ ಪ್ರಮಾಣದ್ದೇನು ಸೆಟ್ ಅಳತೆ ಇಲ್ಲ. ಒಟ್ಟು 1 ಬಟ್ಲು ಅಕ್ಕಿ ಬೇಳೆಗೆ 3 ಬಟ್ಲು ಲಿಕ್ವಿಡ್ ಹಾಕಬೇಕು. ಅದರೊಳಗೆ ನೀವು ಹಾಲು ಮತ್ತು ನೀರು ನೀವು ಯಾವ ಪ್ರಪೋರ್ಷನ್ ಸ್ವಲ್ಪ ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ರಿಚ್ ಆಗಬೇಕಂದ್ರೆ ಹಾಲು ಜಾಸ್ತಿ ಹಾಕ್ಬೋದು, ನೀರು ಸ್ವಲ್ಪ ಕಮ್ಮಿ ಮಾಡ್ಬೋದು. ಒಟ್ಟು 3 ಬಟ್ಲು ಮಾಡಿಕೊಂಡು 3ರಷ್ಟು ನೀರು ಸೇರಿಸಿ ಕುದಿ ಬರಬೇಕು. ಇದು ಫ್ಲೇವರ್ ಎನ್ಹಾನ್ಸ್ ಆಗಲಿ ಅಂತ ಇನ್ನೊಂದು ಚಿಟಿಕೆ ನಾನು ಮೇಲ್ಗಡೆ ಮೆಣಸು ಪುಡಿ ಮತ್ತು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಬೆರೆಸಿ ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿ 3 ವಿಸಿಲ್ ಕೂಗಿಸ್ಕೋಬೇಕು. ಅಲ್ಲಿ ಪೊಂಗಲ್ ಬೇಯೋ ಹೊತ್ತಿಗೆ ರಾಯ್ತಾಗ ರೆಡಿ ಮಾಡ್ಕೊಳ್ಳೋಣ. ನಾನು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಮೊಸರು ಸೇರಿಸ್ತಾ ಇದ್ದೀನಿ. ಇದು ಒಂದು 3-4 ಚಮಚದಷ್ಟು ಮೊಸರು ಹಾಕಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಇತ್ತು ನನ್ನ ಹತ್ರ, ಅದನ್ನು ಮಾಡಿಟ್ಕೊಂಡಿರೋದನ್ನು ಬೆರೆಸ್ತಾ ಇದ್ದೀನಿ. ಇದ್ರ ಬದಲು ನೀವು ಬೇಕಾದ್ರೆ ಫ್ರೆಶ್ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹೆಚ್ಚು ಹಾಕಿದ್ರೂ ಚೆನ್ನಾಗಿರುತ್ತೆ. ಒಂದು ಫ್ರೆಶ್ನೆಸ್ ಬರುತ್ತೆ ರಾಯ್ತಾಗೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಉಪ್ಪು ಸೇರಿಸಿ ಕೂಡಿಸಿಟ್ಕೊಂಡ್ರೆ ನಮ್ಮ ರಾಯ್ತಾ ರೆಡಿ. ಇವಾಗ ಕುಕ್ಕರ್ ಇಲ್ಲಿ ಕರೆಕ್ಟಾಗಿ ಬೆಂದಿದೆ ಅಕ್ಕಿ ಮತ್ತು ಬೇಳೆ ನೋಡಿ ಪೂರ್ತಿಯಾಗಿ ಕರಗಿದೆ, ಆದರೆ ಅಕ್ಕಿ ಕಾಳು ಒಡೆದಿಲ್ಲ, ಸೊ ಇಡಿಯಾಗಿದೆ. ಸೊ ಕರೆಕ್ಟಾಗಿ ಈ ಥರ ನಾವು ಅಳತೆ ಹಾಕ್ಕೊಂಡ್ರೆ ಈ ಥರ ಟೆಕ್ಸ್ಚರ್ ಬರುತ್ತೆ.
ಅದಕ್ಕೆ ಇವಾಗ ನಾವು ಮತ್ತೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ, ಎಷ್ಟು ನೀರಾಗಿರಬೇಕೋ, ಎಷ್ಟು ಗಟ್ಟಿ ಇರಬೇಕೋ ನೋಡಿಕೊಂಡು ಸ್ವಲ್ಪ ನೀರು ಬೆರೆಸ್ಕೊಂಡು ಇಲ್ಲಿ ಉಪ್ಪು ನಾವು ಸೇರಿಸಿಲ್ಲ ಮುಂಚೆ, ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಕೊನೆಗೆ ನಿಂಬೆಹಣ್ಣು ಹಾಕೋದ್ರಿಂದ ಒಂದು ಒಳ್ಳೆ ಫ್ರೆಶ್ ಟೇಸ್ಟ್ ಇರುತ್ತೆ ಇದ್ರಿಗೆ ಪೊಂಗಲ್ಗೆ. ಸೊ ಹಿಂಡ್ಕೊಂಡು ನಾವು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಖಾರದ ಪೊಂಗಲ್ಲು ಮತ್ತು ರಾಯ್ತ ಎರಡು ರೆಡಿಯಾಗಿದೆ ಸವಿಯಲು. ನಿಮ್ಗೆ ಈ ವಿಡಿಯೋನಲ್ಲಿ ಎಲ್ಲರೂ ಏನಾದ್ರು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದ್ರು ಇಂಪ್ರೂವ್ಮೆಂಟ್ಸ್ ಬೇಕಿದ್ದಲ್ಲಿ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ನಾನು ಖಂಡಿತ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ. ಮತ್ತೊಮ್ಮೆ ನಿಮ್ಮ ಸಮಯ ಕೊಟ್ಟು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.